ಸೂಪರ್ ಸ್ಟಡಿ ಎಜುಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪ್ರಶ್ನೆ 1. ಕದಂಬರ ಲಾಂಛನ ಯಾವುದು? ಆಪ್ಷನ್ ನಂಬರ್ ಎ ಹುಲಿ, ಆಪ್ಷನ್ ನಂಬರ್ ಬಿ ಮದಗಜ, ಆಪ್ಷನ್ ನಂಬರ್ ಸಿ ಸಿಂಹ, ಆಪ್ಷನ್ ನಂಬರ್ ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಿಂಹ ಅಂತ ಹೇಳ್ಬೋದು ಫ್ರೆಂಡ್ಸ್. ಕದಂಬರ ಲಾಂಛನ ಬಂದ್ಬಿಟ್ಟು ಸಿಂಹ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಕದಂಬರ ಧ್ವಜ ಯಾವುದು? ಆಪ್ಷನ್ ನಂಬರ್ ಎ ವಾನರ, ಆಪ್ಷನ್ ನಂಬರ್ ಬಿ ವರಾಹ, ಆಪ್ಷನ್ ನಂಬರ್ ಸಿ ಹುಲಿ, ಆಪ್ಷನ್ ನಂಬರ್ ಡಿ ಕೋಣ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ವಾನರ ಅಂತ ಹೇಳ್ಬೋದು ಫ್ರೆಂಡ್ಸ್. ಕದಂಬರ ಧ್ವಜ ಬಂದ್ಬಿಟ್ಟು ವಾನರ ನೋಡಿ ಫ್ರೆಂಡ್ಸ್. ಪ್ರಶ್ನೆ 3. ಕದಂಬರ ರಾಜಧಾನಿ ಯಾವುದು? ಆಪ್ಷನ್ ನಂಬರ್ ಎ ಕೋಲಾರ, ಆಪ್ಷನ್ ನಂಬರ್ ಬಿ ಪೈಠಣ ಪ್ರತಿಷ್ಠಾನ, ಆಪ್ಷನ್ ನಂಬರ್ ಸಿ ಹಳೆಬೀಡು, ಆಪ್ಷನ್ ನಂಬರ್ ಡಿ ಬನವಾಸಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬನವಾಸಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕದಂಬರ ರಾಜಧಾನಿ ಬಂದ್ಬಿಟ್ಟು ಬನವಾಸಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 4. ಕದಂಬರ ವಂಶದ ಸ್ಥಾಪಕ ದೊರೆ ಯಾರು? ಆಪ್ಷನ್ ನಂಬರ್ ಎ ಶಿಮುಖ, ಆಪ್ಷನ್ ನಂಬರ್ ಬಿ ಕೀರ್ತಿವರ್ಮ, ಆಪ್ಷನ್ ನಂಬರ್ ಸಿ ದಡಿಗ, ಆಪ್ಷನ್ ನಂಬರ್ ಡಿ ಮಯೂರವರ್ಮ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮಯೂರವರ್ಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಕದಂಬರ ವಂಶದ ಸ್ಥಾಪಕ ದೊರೆ ಬಂದ್ಬಿಟ್ಟು ಮಯೂರವರ್ಮ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಚಂದ್ರವಳ್ಳಿ ಶಾಸನದ ಕರ್ತೃ ಯಾರು? ಆಪ್ಷನ್ ನಂಬರ್ ಎ ಮಯೂರವರ್ಮ, ಆಪ್ಷನ್ ನಂಬರ್ ಬಿ ಮಯೂರವರ್ಮ, ಆಪ್ಷನ್ ನಂಬರ್ ಸಿ ಸ್ತ್ರೀ ಪುರುಷ, ಆಪ್ಷನ್ ನಂಬರ್ ಡಿ ಪಂಪ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಯೂರವರ್ಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಚಂದ್ರವಳ್ಳಿ ಶಾಸನದ ಕರ್ತೃ ಬಂದ್ಬಿಟ್ಟು ಮಯೂರವರ್ಮ ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ಕನ್ನಡದ ಮೊದಲ ಶಾಸನ ಯಾವುದು? ಆಪ್ಷನ್ ನಂಬರ್ ಎ ತಾಮ್ರದ ಶಾಸನ, ಆಪ್ಷನ್ ನಂಬರ್ ಬಿ ಹಲ್ಮಿಡಿ ಶಾಸನ, ಆಪ್ಷನ್ ನಂಬರ್ ಸಿ ಚಂದ್ರವಳ್ಳಿ ಶಾಸನ, ಆಪ್ಷನ್ ನಂಬರ್ ಡಿ ತಾಳಗುಂದ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹಲ್ಮಿಡಿ ಶಾಸನ ಅಂತ ಹೇಳ್ಬೋದು ಫ್ರೆಂಡ್ಸ್. ಕನ್ನಡದ ಮೊದಲ ಶಾಸನ ಯಾವುದಪ್ಪ ಅಂತಂದರೆ ಹಲ್ಮಿಡಿ ಶಾಸನ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಹಲ್ಮಿಡಿ ಶಾಸನದ ಕರ್ತೃ ಯಾರು? ಆಪ್ಷನ್ ನಂಬರ್ ಎ ಗುಣಾಢ್ಯ, ಆಪ್ಷನ್ ನಂಬರ್ ಬಿ ಜಯದೇವ, ಆಪ್ಷನ್ ನಂಬರ್ ಸಿ ಕಾಕುಸ್ತವರ್ಮ, ಆಪ್ಷನ್ ನಂಬರ್ ಡಿ 1ನೇ ನಾಗವರ್ಮ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಕಾಕುಸ್ತವರ್ಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಲ್ಮಿಡಿ ಶಾಸನದ ಕರ್ತೃ ಬಂದ್ಬಿಟ್ಟು ಕಾಕುಸ್ತವರ್ಮ ನೋಡಿ ಫ್ರೆಂಡ್ಸ್. ಪ್ರಶ್ನೆ 8. ಕದಂಬರು ಈ ಧರ್ಮದ ಅವಲಂಬಿಗಳು ಆಗಿದ್ದರು? ಆಪ್ಷನ್ ನಂಬರ್ ಎ ವೈಷ್ಣವ ಧರ್ಮ, ಆಪ್ಷನ್ ನಂಬರ್ ಬಿ ವೈದಿಕ ಧರ್ಮ, ಆಪ್ಷನ್ ನಂಬರ್ ಸಿ ಬ್ರಾಹ್ಮಣ, ಆಪ್ಷನ್ ನಂಬರ್ ಡಿ ಕ್ಷತ್ರಿಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವೈದಿಕ ಧರ್ಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಕದಂಬರ ಧರ್ಮದ ಅವಲಂಬಿಗಳು
ವೈದಿಕ ಧರ್ಮದವರು ಆಗಿದ್ದರು ಫ್ರೆಂಡ್ಸ್. ಪ್ರಶ್ನೆ 9, ಕದಂಬರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರ ಯಾವುದು? ಆಪ್ಷನ್ ನಂಬರ್ ಎ ಬದಾಮಿ, ಆಪ್ಷನ್ ನಂಬರ್ ಬಿ ಕಾಶಿ, ಆಪ್ಷನ್ ನಂಬರ್ ಸಿ ಮಧುರೈ, ಆಪ್ಷನ್ ನಂಬರ್ ಡಿ ಕಂಚಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕಂಚಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕದಂಬರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರ ಬಂದ್ಬಿಟ್ಟು ಕಂಚಿಯಲ್ಲಿದೆ ಫ್ರೆಂಡ್ಸ್. ಪ್ರಶ್ನೆ 10, ಕದಂಬರ ಮುಖ್ಯ ವೃತ್ತಿ ಯಾವುದು? ಆಪ್ಷನ್ ನಂಬರ್ ಎ ಗಣಿ ಕೈಗಾರಿಕೆ, ಆಪ್ಷನ್ ನಂಬರ್ ಬಿ ಕೃಷಿ, ಆಪ್ಷನ್ ನಂಬರ್ ಸಿ ಭೂ ಕಂದಾಯ, ಆಪ್ಷನ್ ನಂಬರ್ ಡಿ ಹೈನುಗಾರಿಕೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಕೃಷಿ ಅಂತ ಹೇಳ್ಬೋದು. ಕದಂಬರ ಮುಖ್ಯ ವೃತ್ತಿ ಬಂದ್ಬಿಟ್ಟು ಕೃಷಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 11, ಕದಂಬರ ಆರಂಭದ ಶಾಸನಗಳು ಈ ಭಾಷೆಯಲ್ಲಿದೆ? ಆಪ್ಷನ್ ನಂಬರ್ ಎ ಪ್ರಾಕೃತ ಭಾಷೆ, ಆಪ್ಷನ್ ನಂಬರ್ ಬಿ ತೆಲುಗು ಭಾಷೆ, ಆಪ್ಷನ್ ನಂಬರ್ ಸಿ ಪಾಳಿ ಭಾಷೆ, ಆಪ್ಷನ್ ನಂಬರ್ ಡಿ ಕನ್ನಡ ಭಾಷೆ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಪ್ರಾಕೃತ ನೋಡಿ ಫ್ರೆಂಡ್ಸ್. ಕದಂಬರ ಆರಂಭದ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿವೆ ಫ್ರೆಂಡ್ಸ್. ಪ್ರಶ್ನೆ 12, ಕದಂಬರು ಈ ನದಿಯ ದಡದಲ್ಲಿ ತಮ್ಮ ರಾಜ್ಯವನ್ನು ಸ್ಥಾಪಿಸಿದರು? ಆಪ್ಷನ್ ನಂಬರ್ ಎ ಕೋಶಿ ನದಿ, ಆಪ್ಷನ್ ನಂಬರ್ ಬಿ ಗಂಗಾ ನದಿ, ಆಪ್ಷನ್ ನಂಬರ್ ಸಿ ವರ್ಧಾ ನದಿ, ಆಪ್ಷನ್ ನಂಬರ್ ಡಿ ನರ್ಮದಾ ನದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ವರದಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕದಂಬರು ತಮ್ಮ ರಾಜ್ಯವನ್ನು ವರದಾ ನದಿ ದಂಡೆಯಲ್ಲಿ ಸ್ಥಾಪಿಸಿದರು ಫ್ರೆಂಡ್ಸ್. ಪ್ರಶ್ನೆ 13, ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಯಾವುದು? ಆಪ್ಷನ್ ನಂಬರ್ ಎ ತಾಮ್ರದ ಶಾಸನ, ಆಪ್ಷನ್ ನಂಬರ್ ಬಿ ಚಂದ್ರವಳ್ಳಿ ಶಾಸನ, ಆಪ್ಷನ್ ನಂಬರ್ ಸಿ ತಾಳಗುಂದ ಶಾಸನ, ಆಪ್ಷನ್ ನಂಬರ್ ಡಿ ಹಲ್ಮಿಡಿ ಶಾಸನ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಚಂದ್ರವಳ್ಳಿ ಶಾಸನ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದರೆ ಚಂದ್ರವಳ್ಳಿ ಶಾಸನ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14, ಕದಂಬರ ಆಳ್ವಿಕೆಯನ್ನು ಕೊನೆಗಾಣಿಸಿದ ಸಾಮ್ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಮೌರ್ಯ ಸಾಮ್ರಾಜ್ಯ, ಆಪ್ಷನ್ ನಂಬರ್ ಬಿ ಗಂಗರು, ಆಪ್ಷನ್ ನಂಬರ್ ಸಿ ಹೊಯ್ಸಳರು, ಆಪ್ಷನ್ ನಂಬರ್ ಡಿ ಬಾದಾಮಿ ಚಾಲುಕ್ಯರು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಬಾದಾಮಿ ಚಾಲುಕ್ಯರು ಅಂತ ಹೇಳ್ಬೋದು ಫ್ರೆಂಡ್ಸ್. ಕದಂಬರ ಆಳ್ವಿಕೆಯನ್ನು ಕೊನೆಗಾಣಿಸಿದ ಸಾಮ್ರಾಜ್ಯ ಯಾವುದಪ್ಪ ಅಂತಂದರೆ ಬಾದಾಮಿ ಚಾಲುಕ್ಯರು ನೋಡಿ ಫ್ರೆಂಡ್ಸ್. ಪ್ರಶ್ನೆ 15, ಚಂದ್ರವಳ್ಳಿಯ ಶಾಸನ ಈ ಜಿಲ್ಲೆಯಲ್ಲಿ ದೊರಕಿದೆ? ಆಪ್ಷನ್ ನಂಬರ್ ಎ ಧಾರವಾಡ, ಆಪ್ಷನ್ ನಂಬರ್ ಬಿ ಚಿತ್ರದುರ್ಗ, ಆಪ್ಷನ್ ನಂಬರ್ ಸಿ ಶಿವಮೊಗ್ಗ, ಆಪ್ಷನ್ ನಂಬರ್ ಡಿ ಹಾಸನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಚಿತ್ರದುರ್ಗ ಅಂತ ಹೇಳೋದು ಫ್ರೆಂಡ್ಸ್. ಚಂದ್ರವಳ್ಳಿ ಶಾಸನ ದೊರೆತಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಫ್ರೆಂಡ್ಸ್. ಪ್ರಶ್ನೆ 16, ಧರ್ಮ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿದ್ದ ಕದಂಬರ ಅರಸ ಯಾರು? ಆಪ್ಷನ್ ನಂಬರ್ ಎ ಕೊಂಗಣಿ ವರ್ಮ, ಆಪ್ಷನ್ ನಂಬರ್ ಬಿ ಪ್ರಭು ಗಾವುಂಡರಾಯ, ಆಪ್ಷನ್ ನಂಬರ್ ಸಿ ಚಾವುಂಡರಾಯ, ಆಪ್ಷನ್ ನಂಬರ್ ಡಿ ಶ್ರೀ ಪುರುಷ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಕೊಂಗಣಿ ವರ್ಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿದವನು ಕೊಂಗಣಿ ವರ್ಮ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.